कर्तव्यं दैवमान्निकम् उत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं कौसल्या सुप्रजा रामपूर्वा चन्द्रा प्रवर्तते उत्तिष्ठ नरशार्दूल कर्तव्यं दैवमान्निकम् उत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता
ಉಮಾ ಮಹೇಶ್ವರಿ ಮಹಾದೇವನ ಸತಿಯಾಗಿ ಮಹಾರೆಕ್ಕಸರನ್ನ ಸಂಹರಿಸಿ ಜಗತ್ ಕಲ್ಯಾಣ ಮಾಡಿದಂತೆ ಈ ಕಲಿಯುಗದ ರೆಕ್ಕಸರನ್ನ ಸಂಹರಿಸುವುದಕ್ಕೆ ಮತ್ತೊಮ್ಮೆ ಅವತರಿಸಿ ಬಾತಾಯಿ. ನಿತ್ಯ ಈ ಭೂತಾಯಿ ಸೇವೆ ಕುರಿ ಸೇವೆಯೇ ನಮ್ಮೆಲ್ಲರ ಉಸಿರೆಂದು ಬದುಕೊಂಡು ನಮ್ಮನ್ನೆಲ್ಲ ಉದ್ಧರಿಸು ತಾಯಿ, ಉದ್ಧರಿಸು. ಮುಗಿಯಿತು ಬನ್ನಿ ಸ್ವಾಮಿ. ಭವತಾಪ ಕಳಿವ ಈ ಭವತಾರಿಣಿಯ ಪೂಜೆಯನ್ನ ಮುಗಿಸಿ ನಿಮ್ಮ ದಾರಿಯನ್ನೇ ಕಾಯ್ತಾ ಇದ್ದೆ. ನೀವು ನಮಸ್ಕರಿಸಿ. ಅಮ್ಮ ಗಿರಿಜಾ ಮಾತೆ, ಗಿರಿಜಾ ಎಂಬ ಒಲವೊಮ್ಮೆ ಅಣಿಸಿಕೊಂಡಿರುವ ಹರಣ ಸತಿಯು ನಿನಗೆ ನಮಸ್ಕಾರಗಳು. ಮಾಮರದ ಕೋಗಿಲೆ ಕೂಡ ಅಮ್ಮ ಎಂದು ನೀನು ಕೂಗಿ ಆನಂದಿಸುತ್ತಿದ್ದೇವೆ. ನಾವಿಂದು ನಿನ್ನು ಪೂಜಿಸಿ ಭಾಗ್ಯವಂತರಾಗಿವು ತಾಯಿ, ಭಾಗ್ಯವಂತರಾಗಿವು. ಭೂಮಾತೆಯ ಅನ್ನ ಕೊಡುವ ಮಾತೆ ಎಂದು ಹಗಲಿರಲು ದುಡಿಯುತ್ತಿದ್ದೇವೆ. ಆ ನನ್ನ ತಮ್ಮೆಂದರು ಗಳಿಸುತ್ತಿದ್ದೀನಿ. ಸ್ವಾಮಿ ಸದಾ ನಿನ್ನ ಆಶೀರ್ವಾದ ಇರಲಿ ತಾಯಿ. ಸ್ವಾಮಿ, ನೀವಾಡಿದ ಮಾತಲ್ಲಿ ಏನೋ ಸ್ವಲ್ಪ ಕಠೋರತೆ ಕಂಡಿದ್ದಲ್ಲವೇ? ಹೌದು ಮಂಗಳ, ಹೌದು. ಕಠೋರ ಎಂಬುದೇ ಈ ಕಾಲದಲ್ಲಿ ಅಗ್ನಿ ಪರೀಕ್ಷೆಯಂತೆ ಆ ಪರೀಕ್ಷೆಯಲ್ಲಿ ನಮ್ಮನ್ನು ಗೆಲ್ಲಿಸಿ ಪಾಸ ಮಾಡಮ್ಮ ಎಂದುಕೊಂಡೆ. ಅಂದ್ರೆ ಇದರ ನಿಜದ ಅರ್ಥ? ಇದರ ಅರ್ಥ ನೀ ತಿಳಿಯ ಬಯಸಿದರೆ ವ್ಯರ್ಥ. ನನ್ನ ಮಾತು ಅಲ್ಲಗಳಿದಿല്ലെಂದು ನನಗೆ ಮಾತು ಕೊಡ್ತೀಯಾ? ಇದೇನು ಸ್ವಾಮಿ ಹೀಗೆ ಕೇಳ್ತೀರಾ? ಸತಿಯಾದವಳು ಪತಿ ಆಜ್ಞೆಯನ್ನ ಪರಿಪಾಲಿಸುವುದಳು ಅವಳ ಧರ್ಮ. ವಚನ ಶಾಸ್ತ್ರದಲ್ಲಿ ಹೇಳಿದಂತೆ ಪತಿ ಸೇವೆ ಮಾಡದ ಸತಿಯು 108 ವ್ರತವನ್ನ ಮಾಡಿದ್ರೇನು ಫಲ. ಪತಿಯ ಮಾತನ್ನ ಕೇಳದ ಸತಿಯು ಸತಿಯೇ ಅಲ್ಲ. ಅದೇನಂತ ಹೇಳಿ ನಿಮ್ಮ ಪಾದ ಸಾಕ್ಷಿಯಾಗಿಯೂ ನಡು. ಎದ್ದೇಳು ಮಂಗಳ, ಎದ್ದೇಳು. ನಿನ್ನ ಮಾತಿನಲ್ಲಿ ನನ್ನ ಅಜ್ಞಾನದ ಕಣ್ಣು ತರಿಸಿಬಿಟ್ಟೆ, ಹೃದಯ ಬಡಿತು ಬದಲಾಯಿಸಿ ಬಿಟ್ಟೆ. ಏನಾಯ್ತು? ಆ ಬೀರ ಎಂದು ಅರ್ಧಕ್ಕೆ ನಿಲ್ಲಿಸ್ಬಿಟ್ರಲ್ಲ? ಏನಾಯ್ತು ಆ ಬೀರ? ಅವನ ತಾಯಿ ನನ್ನ ತಾಯಿ, ಅಕ್ಕ ತಂಗಿಯರು. ಗಂಡನಿಲ್ಲದ ನನ್ನ ಚಿಕ್ಕಮ್ಮ ತಾನು ರೋಗದಿಂದ ಸಾಯುವ ಮುನ್ನ ಆ ಬೀರನೆಂಬ ಕೂಸನ್ನು ನನ್ನ ಕೈಗೆ ಒಪ್ಪಿಸಿ ಸತ್ತ ಹೋದಳು. ಇದೆಂತಹ ಮಾತು? ಆ ಶಕ್ತಿವಂತ ತಮ್ಮನಾಗಿ ಬೆಳೆಸುತ್ತಿದ್ದೇನೆ. ಈ ಎಲ್ಲದಕ್ಕೂ ಸದಾ ಅವನು ಕೂಡ ನನಗೆ ದೇವರ ಸಮಾನವಾಗಿ ನೋಡಿಕೊಳ್ಳುತ್ತಾನೆ. ಇದೆಂತಹ ಮಾತು ಸ್ವಾಮಿ? ಅವನು ಶಕ್ತಿಯಲ್ಲಿ ಭೀಮ, ಯುಕ್ತಿಯಲ್ಲಿ ಶ್ರೀಕೃಷ್ಣ, ಸತ್ಯದಲ್ಲಿ ಧರ್ಮರಾಜನಿದ್ದಿರುವ ಆ ಬೀರಣ್ಣ ಇಂದಿನಿಂದ ಅವನು ಅನಾಥನಲ್ಲ, ನನ್ನ ಸ್ವಂತ ಮಗ. ಇದು ನನ್ನ ರಾಮವಚನ. ಆಯ್ತು ಆಯ್ತು ಚಿನ್ನ, ಬಂದೆ ಬಾ ರಾಜ. ನಲ್ಲನ ಸವಿ ಮಾತಿನಲ್ಲಿ ಮೆಲ್ಲನೆಯ ಮಲ್ಲಿಗೆ ಸುವಾಸನೆ ಕೈಯಿಂದ ಹಾಡಿ ಕುಣಿಯೋಣ ಬಾ.
ಮುತ್ತಿನ ದಾನಿಗೆ ನಿಭಾರೆ ನನ್ನ ಸನಿಹಗೆ ಯಾಕೆ ಹೇಳು ಏನೋ ಬೇಕು ಅಂದ್ರಿ? ನೀನು ನನ್ನ ಅರ್ಧಂಗಿನಿ ಅಲ್ಲವೇ? ಹೌದ್ರಿ. ಹಾಗಾದ್ರೆ ಹಾಗಾದ್ರೆ ನನಗೆ ನಿಮಗೆ ಒಂದು ಒಂದೊಂದು ಬಹಳ ದಿನದಿಂದ ಕೇಳಬೇಕೆಂದ ಒಂದು ಆಸೆ. ಕೇಳ್ರಿ. ಒಂದು ಮುತ್ತು ಕೊಡುವೆಯ? ಚೀ ಹೋಗ್ರಿ, ನನಗೆ ನಾಚಿಕೆಯಾಗುತ್ತೆ. ಮಾತುಗಳು ಚಿನ್ನ. ಸಿಹಿ ಮುತ್ತಿನ
ಅಣ್ಣ ಅತ್ತಿಗೆ. ಬಾ ಸೋದರ, ಈಗ ಬಂದೇನಪ್ಪ. ಹೌದಣ್ಣ, ಹಟ್ಟಿ ಕಸ ಹೊಡೆದು ಬಾಲ ಮರಿ ತಾಯಿಗೆ ಬಲಿಗೆ ಬಿಟ್ಟು ಅವುಗಳಿಗೆ ತಪ್ಪಲಾಕಿ ಬರುವಾಗೆ ಹೊತ್ತೈತಣ್ಣ, ಹೊತ್ತೈತು. ಬಾ ಮಗ, ಬೇಗ ಮುಖ ತೊಳ್ಕೊ, ಉಪ್ಪಿಟ್ಟು ತಿಂದು ಚಹಾ ಕುಡಿವೆ ಅಂತೆ. ಈ ಬೇರೆ ಚಾಯ ನಮ್ಮ ನನ್ನ ಹೆತ್ತ ತಂದೆ ತಾಯಿ ತರುವ ಈ ನಿಮ್ಮ ಕೈ ತುತ್ತಿನಿಂದ ಈ ಕೆಚ್ಚನ್ನು ಬೆಳೆಸಿಕೊಂಡ್ರು ಈ ಬೀರ ಈಗಾಗಲೇ ಒಂದು ತಮ್ಮಿಗೆ ಹಾಲು, ಒಂದು ಬೋಗಾನಿ ಜೋಳದ ನುಚ್ಚುಂಡು ಬಂದನಿ. ಅತ್ತಿಗೆ, ನಾನೆಂದರೆ ನಿಮಗೆ ತುಂಬಾ ಇಷ್ಟ ಅಲ್ವೇ? ಏಕೋ ತಮ್ಮ, ಇವತ್ತು ಹೀಗೇಕೆ ಮಾತನಾಡುತ್ತಿರುವೆ? ನೀನೆಂದರೆ ನಮಗೆ ಪಂಚಪ್ರಾಣ. ಅಲ್ಲ, ಯಾಕಲ್ಲ ತೊದರುತ್ತಿರುವಿರಿ? ಈಗ ಹೇಳಿದ್ರಲ್ಲ, ನಾನೆಂದರೆ ನಿಮ್ಗೆ ಪಂಚಪ್ರಾಣ. ಅಣ್ಣ ತೋಲಪ್ಪ, 10 ಬರಿ ಮಾರಿ 10,000 ರೂಪಾಯಿ, 1 ಲಕ್ಷ ರೂಪಾಯಿಗಳನ್ನು. ಎಂತ ಸಾಧನೆ ಸೋದರ ನಿನ್ನದು. ನೀನು ಈ ದುಡಿಮೆನು ನೀನು ಎಷ್ಟು ಬಯಸಿದರೂ ನಾನು ಅದು ಸಾಲದಂತೆ. ನನ್ನ ಸಂಸಾರ ನಡೆಸುವುದೇ ನೀನೇ. ಈ ಕುರಿಮರಿಯಿಂದ ನಾನೆಷ್ಟು ಹೊಲ ಉತ್ತಿ ಬಿತ್ತಿರೋ 2 ವರ್ಷದಿಂದ ಅತಿಸೃಷ್ಟಿ ಮಳೆಯಾಗಿ ಬೆಳೆಯಲ್ಲ ನಾಸಾಗಿ, ಮಳೆ ಇಲ್ಲದೆ ಬೆಳೆಯಿಲ್ಲ. ಅಣ್ಣ, ನಾನಿರುವಾಗ ನಿನ್ನ ಕಣ್ಣಲ್ಲಿ ಕಣ್ಣೀರೇಕಲ್ಲ, ಕಣ್ಣೀರೇಕೆ? ನೇಗೆಲೆ ಯೋಗಿಯಾದ ನೀನು ಎಂದು ಹೋಗಿ ಅಲ್ಲ, ನೇಗೆಲೆ ಯೋಗಿಯಾದ ನೀನು ಉತ್ತಿ ಬಿತ್ತಿ ಬೆಳೆದಿದ್ದರೆ ಈ ಜಗತ್ತಿಗೆ ಉಳಿಗಾಲವಿಲ್ಲ. ನಿತ್ಯಾದು ನಿನ್ನ ಕಾಯಕ. ಅಂತ ವಿಚಾರ ಶಕ್ತಿ ಅಡಗಿದೆ ಸೋದರ ನಿನ್ನಲ್ಲಿ. ನೀ ಕಾಯಕದ ಅರ್ಥವೇ ನಿನಗೆ ಗೊತ್ತವೇ? ಅಣ್ಣ, ಇನ್ನು ಕೇಳಿಲ್ಲಿ. ಯೋಗಿಯ ಅರ್ಥವನ್ನು ಅಂಗೈಲ ಅಂದ ಅನಾಥರಿಗೆ ತಂದೆಯಾಗಿ, ಮೂಗರಿಗೆ ಮೇಘನಾಗವಾಗಿ ಕಲೆ ಸಂಗೀತ ಗಾಯನ ಮಾಡಿ ಹರಿಸಿದ ಗದಗಿನ ಪುಟ್ಟರಾದ ಗಾನಯೋಗಿ, ಲಕ್ಷ ಮಕ್ಕಳಿಗೆ ವಿದ್ಯಾದಾನ ಮಾಡಿ ಅನೇಕ ಶಿಕ್ಷಣ ಸಂಸ್ಥೆ ಕಟ್ಟಿ ಶ್ರೀಯೋಧ ದಾಸೋಹದ ಶ್ರೀಗಳು, ಸಿದ್ಧಗಂಗಾ ಶ್ರೀಗಳು ಶಿವಯೋಗಗಳ ಹರಿಯನ್ನು ಸಂಚಾರ ಮಾಡಿ ಕೋಟಿ ಜಪಯಜ್ಞ ಮಾಡುತ್ತ ದೀಕ್ಷೆಗೆ ಭಕ್ತರಿಗೆ ದೀಕ್ಷೆ ಕೊಟ್ಟು ಈ ಮೌಸಮಯ ಶರೀರದ ಮಂತ್ರಮಯ ಶರೀರವಾದ ನನ್ನ ಗುರು ಶ್ರದ್ಧಾನಂದ ಸ್ವಾಮಿಗಳು ಕಾಲ ಸಂಚಾರಿಯಾಗಿ ಮಾಡಿ ಕೋಟೆ ಜಪಯಜ್ಞ ಮಾಡಿಸುತ್ತಾ ಭಕ್ತರಿಗೆ ದೀಕ್ಷೆ ಕೊಟ್ಟು ಈ ಮೌಸಮಯ ಶರೀರ ಮಂತ್ರಮಯ ಶರೀರವಾದ ನನ್ನ ಗುರು ಶ್ರದ್ಧಾನಂದ ಸ್ವಾಮೀಜಿಯವರು ಹುಟ್ಟಿದ ದಿನದಲ್ಲಿ ಕಾಂಚನನ್ನು ಕಾಲೇಜ್ ತರಿಸಿ ಜೇಬುಗಳ ಶರ್ಟನ್ನು ಧರಿಸಿ ಸರ್ವ ಜನಕ್ಕೆ ಬಿಡುವುದೆಂದು ಪ್ರವಚನ ಮಾಡಿ ತಾವು ಸಾಯುವ ಮುನ್ನ ಬರೆದಿಟ್ಟ ಲೇಖನೆಯಲ್ಲಿ ಈ ಜೀವ ಇಲ್ಲದ ಇದರಲ್ಲಿ ಏನಿದೆ? ಸತ್ಯವಿಲ್ಲ, ಸತ್ಯವಿಲ್ಲ, ಸಹಜವಿಲ್ಲ, ಅಸಹಜವಿಲ್ಲ, ನಾನು ಇಲ್ಲ, ನೀನು ಇಲ್ಲ, ಇಲ್ಲ ಎಂಬುದು ತಾನಿಲ್ಲೆಂದು ಬರೆದು ಶಿವಾಜಿನಗರಲ್ಲ ವಿಜಯಪುರದ ಸಿದ್ಧ ಶ್ರೀಗಳು ಅವರು ಜ್ಞಾನಯೋಗಿ. ಇದು ಎಂತ ಮಾತು? ಇನ್ನು ಕೇಳಲ್ಲ. ಸೃಷ್ಟಿಕರ್ತ ನಿರ್ಮಿಸಿದ ಜಗದಲ್ಲಿ ಚಳಿ ಮಳೆ ಬಿಸಿಲು ಎನ್ನದೆ ಉತ್ತಿ ಬಿತ್ತಿ ಬೆಳೆದು ಈ ಜಗತ್ತಿಗೆ ಅನ್ನ ಹಾಕೊಂಡು ನೀನು ನೇಗಿಲು ಹೋಗಿ
ಒಂದೊಂದು ಮಾತು ಕೇಳುತ್ತಿರುವುದಿದ್ದರೂ ಈ ಜಗವನ್ನೇ ಮರೆತು ಬಿಟ್ಟೆ. ಅಣ್ಣ, ಏನಿದೆಲ್ಲ ಸಂತೋಷದ ಸಂಭ್ರಮ. ಬಾರಪ್ಪ ಶಶಿಧರ, ಅಭ್ಯಾಸವು ಹೇಗೆ? ಚೆನ್ನಾಗಿ ನಡೆದಿದೆ ತಾನೇ? ಡಿಗ್ರಿ ಅಭ್ಯಾಸ ಅತ್ತಿಗೆ ಚೆನ್ನಾಗೇ ನಡೆದಿದೆ, ಆದರೆ ಹಣಕ್ಕಾಗಿ ಅಣ್ಣನ ಕಡೆಗೆ ಬಂದೆ ಅತ್ತಿಗೆ. ಅಣ್ಣ, ಹಣ ಮಾಡಿದೆ, ಈಗ ತಾನ ಮರಿ ಮಾಡಿದ ಹಣವಿದೆಯಲ್ಲ, ತಮ್ಮನಿಗೆ ಕೊಟ್ಟು ಬಿಡು. ಎಷ್ಟು ಬೇಕು ಸೋದರ ನಿನಗೂ? 25,000 ಕೊಟ್ಟು ಬಿಡೋಣ ಸಾಕು. ತೆಗೆದುಕೋ. ಹಣ ಒಂದ ಮೇಲೆ ಹಿಡಿತದಿಂದ ಇರಬೇಕು. ಸ್ವಾಮಿ, ನಮ್ಮ ಸಂಸಾರ ಈಗ ಎಂತ ಆನಂದ ಸಾಗರವಾಗಿದೆ. ಈ ನನ್ನ ತಮ್ಮೆಂದರೆ ನನಗೆ ಸರ್ವ ಆಸ್ತಿ. ಬನ್ನಿರಪ್ಪ, ಎಲ್ಲರೂ ಕೂಡಿ ಆನಂದ ಸಾಗರದಿಂದ. ತುಂಬಿದ ಮನೆಯಲ್ಲಿ ಬೆಳೆಯುತ್ತೆ ನನ್ನ ದೀಪ. ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಗಿಲುಗು ಮಿನುಗು ಚೈತ್ರವೇ, ಕೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ಗಿಲುಗು ಮಿನುಗು ಚೈತ್ರವೇ, ಕೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಪ್ರೀತಿಯ ಸವಿ ಕೂಡಿದು ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ಮನಸ್ಸಿಗೆ ಆಕಾಶ ನೀನಾದಿ ಈ ಕಂಗಲಿ ನುಡಿಗಾಗಲಿ ಕೆನ ಮನೆಯಲ್ಲಿ ಒದಗದು ಮನೆ.
ಮೈದ್ನಾ ಬರ್ರಿಪ್ಪ ಮುಂದ್ ಬರ್ರಿ ನೀವಾರ. ಏನು ಯಪ್ಪ ನಿಮ್ಮ ಅಣ್ಣ ರೀ ಏನಂದ್ರೆ ಇದಕ್ಕೆಲ್ಲ ಏನ್ರಿ ನೀವು? ರೀ ನನ್ನ ಮೈದನ ನೋಡಕ್ ಹೆಂಗ್ ಕಾಣಕತ್ತಾನ ಹೇಳ್ರಿ. ತುಂಬಾ ಚಂದ ಕಾಣತ್ತಾನ. ತುಂಬಾ ಚಂದ ಅಂದ್ರ ಸಾಕೇನ್ರಿ? ಹೆಂಗ್ ಕಾಣಕತ್ತಾನ ಅಂತ ಹೇಳಿ. ಶಕ್ತಿ ಶಕ್ತಿ ಹಂಗ ಹಂಗ ನೋಡಕತ್ತೀಟ್ ಪವರ್ ಸ್ಟಾರ್ ಪುನೀತ್ ಕಂಡಂಗ ಕಾಣಂಗಿಲ್ಲ. ಮತ್ತ ನನ್ನ ದೊಡ್ಡ ಮೈದನ್ರಿ ಹೇಳಬೇಡ್ರಿ ಹೆಂಗಂತಾನ ಹೇಳ್ರಿ. ಹಂಗ ಹಂಗ ನೋಡಕತ್ತಿ ಬಾಸ ಕಂಡಂಗ ಕಾಣಂಗಿಲ್ಲ. ನಿಮ್ದಂತೂ ನಾ ಹೇಳಂಗಿಲ್ರಿ. ನಡ್ರಿ ಪ್ರಸಾದಕ್ಕ ಒಳಗ ಹೋಗೋಣ.